ನಗರದ ಅತ್ಯಂತ ದುರ್ಬಲ ನಿವಾಸಿಗಳ ಉನ್ನತಿಗಾಗಿ ಮೀಸಲಾಗಿರುವ ಪ್ರಮುಖ ದತ್ತಿ ಸಂಸ್ಥೆಯಾದ ಎಐಆರ್ ಆತ್ಮನ್ ಇನ್ ರವಿಯ ಎಐಆರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ ತನ್ನ ಇತ್ತೀಚಿನ ಉಪಕ್ರಮವಾದ ಗಾಡ್ ಈಸ್ ದೇರ್ ಅನ್ನ ಪ್ರಾರಂಭಿಸುವುದಾಗಿ ಹೆಮ್ಮೆಯಿಂದ ಘೋಷಿಸಿದೆ. ಈ ಅದ್ಭುತ ಸೇವೆಯನ್ನು ಬೆಂಗಳೂರಿನಲ್ಲಿ ಅಗತ್ಯವಿರುವ ವ್ಯಕ್ತಿಗಳಿಗೆ ನಿರ್ಣಾಯಕ ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಬೆಂಬಲವನ್ನು ವಿಸ್ತರಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಹೆಚ್ಚು ಅಗತ್ಯವಿರುವವರಿಗೆ ನೇರ ಆರೈಕೆಯನ್ನು ನೀಡುತ್ತದೆ. ಈಗಾಗಲೇ ಸುಮಾರು 1 ಲಕ್ಷ ಜನರ ಜೀವನವನ್ನು ಪರಿವರ್ತಿಸಿರುವ ಎಐಆರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ ತನ್ನ ಪ್ರಭಾವವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. 2025ರ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಜನರನ್ನು ತಲುಪುವ ದಿಟ್ಟ ಗುರಿಯನ್ನು ಹೊಂದಿದೆ. ಈ ಪರಿವರ್ತನಾತ್ಮಕ ಧ್ಯೇಯವನ್ನ ಹ್ಯಾಪಿನೆಸ್ ರಾಯಭಾರಿ ಹಾಗೂ ಆಧ್ಯಾತ್ಮಿಕ ನಾಯಕ ರವಿ ಅವರಲ್ಲಿ ಎಐಆರ್ ಆತ್ಮನ್ ಅನಾವರಣಗೊಳಿಸಿದ್ರು. ಅವರ ದೃಷ್ಟಿಕೋನ ಮತ್ತು ಸಹಾನುಭೂತಿ ಸಂಸ್ಥೆಯ ಗಮನಾರ್ಹ ಉಪಕ್ರಮವನ್ನ ಮುನ್ನಡೆಸುತ್ತದೆ. ಎಐಆರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ನಲ್ಲಿ ಮಾನವೀಯತೆಯ ಸೇವೆಯು ದೇವರಿಗೆ ಸಲ್ಲಿಸುವ ಪ್ರಾರ್ಥನೆಯಾಗಿದೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ದೈವಿಕತೆಯ ಅಭಿವ್ಯಕ್ತಿಯಾಗಿದೆ ಮತ್ತು ಆದ್ದರಿಂದ ಪ್ರತಿಯೊಂದು ಜೀವನವೂ ಅಮೂಲ್ಯ ಮತ್ತು ಪವಿತ್ರವಾಗಿದೆ, ಘನತೆ, ಕಾಳಜಿ ಮತ್ತು ಪ್ರೀತಿಗೆ ಅರ್ಹವಾಗಿದೆ ಎಂದು ನಾನು ನಂಬುತ್ತೇವೆ. ಆದ್ದರಿಂದ ಸೇವೆಯ ಪ್ರತಿಯೊಂದು ಕ್ರಿಯೆಯೂ ಶ್ರದ್ಧಾಪೂರ್ವಕ ಪ್ರಾರ್ಥನೆಗಿಂತ ಕಡಿಮೆಯಿಲ್ಲ. ಇದು ಸರ್ವಶಕ್ತನ ಮೇಲಿನ ಭಕ್ತಿ ಎಂದು ಗಾಡ್ ಈಸ್ ದೇರ್ ಬಿಡುಗಡೆಯ ಸಂದರ್ಭದಲ್ಲಿ ಎಐಆರ್ ಆತ್ಮನ್ ಹೇಳಿದರು. ಈ ಉಪಕ್ರಮದೊಂದಿಗೆ ಬೆಂಗಳೂರಿನಲ್ಲಿ ಬಳಲುತ್ತಿರುವ ಯಾವುದೇ ವ್ಯಕ್ತಿಯೂ ಅಸಹಾಯಕನಾಗಬಾರದು ಎಂದು ಖಚಿತಪಡಿಸಿಕೊಳ್ಳಲು ನಾವು ಮತ್ತೊಂದು ಹೆಜ್ಜೆ ಇಡುತ್ತಿದ್ದೇವೆ. ನಾವು ಸ್ಪರ್ಶಿಸುವ ಪ್ರತಿಯೊಂದು ಜೀವನ ಮತ್ತು ನಾವು ಪುನಃಸ್ಥಾಪಿಸುವ ಪ್ರತಿಯೊಂದು ನಗು ನಮ್ಮ ಪ್ರಯಾಣವನ್ನ ಮೌಲ್ಯಯುತವಾಗಿಸುತ್ತದೆ. ಒಟ್ಟಾಗಿ ಸಹಾನುಭೂತಿ ಮತ್ತು ಪ್ರೀತಿಯ ದಾರಿಯನ್ನ ಮುನ್ನಡೆಸುವ ಜಗತ್ತನ್ನ ನಾವು ರಚಿಸಬಹುದು ಮತ್ತು ಪ್ರತಿಯೊಂದು ಕಥೆಯೂ ಭರವಸೆ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಎಂದರು. ಪರಿತ್ಯಕ್ತ ಶಿಶುಗಳು, ವಯಸ್ಸಾದ ನಿವಾಸಿಗಳು, ನಿಂದನೆಗೆ ಒಳಗಾಗಿರುವವರು ಮತ್ತು ದುರ್ಬಲಗೊಳಿಸುವ ಕಾಯಿಲೆಯನ್ನ ಹೊಂದಿರುವವರು ಸೇರಿದಂತೆ ತೀವ್ರ ಅಗತ್ಯವಿರುವ ವ್ಯಕ್ತಿಗಳಿಗೆ ಆಶ್ರಯ ತಾಣವಾಗಿ ಸಂಸ್ಥೆ ತನ್ನ ಖ್ಯಾತಿಯನ್ನ ಗಳಿಸಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಮತ್ತು ಚಿಕ್ಕಗುಬ್ಬಿಯಲ್ಲಿರುವ 2 ಸೌಲಭ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಆರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ ಪ್ರತಿದಿನ ಸಾವಿರಾರು ನಿವಾಸಿಗಳಿಗೆ ಆಶ್ರಯ, ಪೌಷ್ಟಿಕ ಆಹಾರ, ವೈದ್ಯಕೀಯ ನೆರವು ಮತ್ತು ಭಾವನಾತ್ಮಕ ಬೆಂಬಲವನ್ನು ಒದಗಿಸುತ್ತದೆ. ಎಐಆರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ನಿಂದ ರಕ್ಷಿಸಲ್ಪಟ್ಟವರಲ್ಲಿ ಅನೇಕರು ಹಸಿವಿನಿಂದ ಬಳಲುತ್ತಿದ್ದಾರೆ, ಗಾಯಗೊಂಡಿದ್ದಾರೆ ಅಥವಾ ಚಿಕಿತ್ಸೆ ನೀಡದ ಕಾಯಿಲೆಗಳು ಮತ್ತು ಸೋಂಕುಗಳಿಂದ ಬಳಲುತ್ತಿದ್ದಾರೆ. ಈ ಹೃದಯ ವಿದ್ರಾವಕ ಸಂದರ್ಭಗಳ ಹೊರತಾಗಿಯೂ ಅವರ ಕಥೆಗಳು ಆಗಾಗ್ಗೆ ಗುಣಪಡಿಸುವಿಕೆ ಮತ್ತು ಭರವಸೆಯ ನಿರೂಪಣೆಗಳಾಗಿ ರೂಪುಗೊಳ್ಳುತ್ತವೆ. ಈ ಸಂಸ್ಥೆಯು ಹೃದಯಸ್ಪರ್ಶಿ ಕುಟುಂಬ ಪುನರ್ನಿರ್ಮಿಸಲು ಸುಗಮಗೊಳಿಸುತ್ತದೆ, ಕಳೆದುಹೋದ ಪ್ರೀತಿ ಪಾತ್ರರನ್ನ ಮತ್ತೆ ಒಂದುಗೂಡಿಸುತ್ತದೆ ಮತ್ತು ತಮ್ಮ ಜೀವನವನ್ನ ನಿರ್ಮಿಸಲು ವ್ಯಕ್ತಿಗಳನ್ನ ಸಶಕ್ತಗೊಳಿಸುತ್ತದೆ. ನಮ್ಮ ಪ್ರಯತ್ನಗಳು ಕೇವಲ ಕಾಳಜಿಯನ್ನ ಮೀರಿವೆ ಎಂದು ಎಐಆರ್ ಆತ್ಮನ್ ರವಿಯಲ್ಲಿ ಹಂಚಿಕೊಂಡಿದ್ದಾರೆ. ದೀನ ದಲಿತರ ಜೀವನದಲ್ಲಿ ನಾವು ಮಾಡುವ ವ್ಯತ್ಯಾಸವು ಅನಿವಾರ್ಯವಾಗಿ ನಮ್ಮೆದುರಲ್ಲಿ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ಅವರ ಭರವಸೆ ಮತ್ತು ಸಂತೋಷವು ನಮ್ಮ ಪ್ರಯತ್ನಗಳಿಗೆ ಉತ್ತೇಜನ ನೀಡುತ್ತದೆ ಮತ್ತು ಹೆಚ್ಚಿನದನ್ನ ಮಾಡಲು ನಮ್ಮನ್ನ ಪ್ರೇರೇಪಿಸುತ್ತದೆ. So you are today at the Air Humanitarian Home. 30 ವರ್ಷ ಆಯಿತು. ಕನ್ನಡ ಇಂಗ್ಲೀಷ್ ಬರೋದಿಲ್ಲ. ಈ ಕೆಲಸ ಇಲ್ಲಿ 30 ವರ್ಷ ಆಯಿತು ಮತ್ತು ಬಡವರಿಗೆ ಸರ್ವಿಸ್ 40 ವರ್ಷ ಆಯಿತು. ನಾವು ಈಗ ನೋಡ್ತಾ ಇದ್ದೇನೆ. ಐ ವಾಸ್ ನಾಟ್ ಇವನ್ 20 years old. ಐ ವಾಸ್ ಲೆಸ್ ದೆನ್ 20 years old. ಬೆಂಗಳೂರು ಆ ಟೈಮ್ನಲ್ಲಿ ಬೆಂಗಳೂರಲ್ಲಿ ನಾವು ಟುಡೇ ಯು ಆರ್ ಸೀಯಿಂಗ್ ಇಸ್ ಕೋಲ್ಡ್, ರೈಟ್? ಬೆಂಗಳೂರು ಸ್ವಲ್ಪ ಕೋಲ್ಡ್ ಆಗಿದೆ. ಆ ಟೈಮ್ 40 ವರ್ಷ ಮುಂಚೆ ಯು ಮಸ್ಟ್ ಬಿ ನೋಯಿಂಗ್ Bangalore was very different. Too much cold and poor people ಬಡವರಿಗೆ ಊಟ ಇಲ್ಲ. ರಾತ್ರಿ ಕೆಲಸ ಆದಮೇಲೆ ರೋಡ್ನಲ್ಲಿ ಅವೆನ್ಯೂ ರೋಡ್, ಚಿಕ್ಕಪೇಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ, ಸುಮ್ಮನೆ ಇತ್ತು. ನಾವು ಕೆಂಪೇಗೌಡ ರಸ್ತೆ, ವಿ ಹ್ಯಾಡ್ ಕಿಡ್ಸ್ ಕೆಂಪೇಗೌಡ ರೋಡ್. ಐ ಯೂಸ್ ಟು ಟೇಕ್ ದೋಸಾ, ರೈಸ್, roti, chapati in the night and give poor people 40 years back. After 10 years I realized ಏನು ಮಾಡಬೇಕು. ಸಪೋಸ್ ಐ ಪಿಕ್ ಒನ್ ಮ್ಯಾನ್ ಫ್ರಮ್ ದ ಸ್ಟ್ರೀಟ್, ಐ ಟೇಕ್ ಹಿಮ್ ಟು ಒನ್ ಹೋಮ್. ಅವ್ರು ಹೇಳ್ತಾರೆ, ಇವ್ರಿಗೆ ಅಮ್ಮ ಇದೆಯಾ, ಅಮ್ಮ ಅಪ್ಪ ಇದೆಯಾ? ಹಾಂ ಇದೆ, ನಾವು ತಗೊಳ್ಳೋಣ. ಮದರ್ ಟ್ರೀಸಾ ಹೋಮ್ನಲ್ಲಿ ಅಮ್ಮ ಅಪ್ಪ ಇಲ್ಲ, ತಗೊಳ್ತೀನಿ. ಅಮ್ಮ ಏನು ಮಾಡಬೇಕು? ವಾಟ್ ಮದರ್ ಶುಡ್ ಡು? ಮದರ್ ಹ್ಯಾಸ್ ನೋ ಜಾಬ್, ಮದರ್ ಹ್ಯಾಸ್ ನೋ ಫುಡ್, ಸ್ಮಾಲ್ ಬೇಬಿ ಇನ್ ದ ಹ್ಯಾಂಡ್. Sorry, we cannot take. If you give the child, you get out. Don't come back again. ಎಲ್ಲ ಹೋಮ್ಗೆ ಒಂದೊಂದು ಕಂಡೀಷನ್ ಇತ್ತು. ಅದಕ್ಕೋಸ್ಕರ ವಿ ಓಪನ್ಡ್ ಅ ಹೋಮ್, ಅವರ್ ಓನ್ ಹೋಮ್. ಏನಕ್ಕೆ? ಈ ಹೋಮ್ನಲ್ಲಿ ಯಾವುದು ಕಂಡೀಷನ್ ಇಲ್ಲ. ಯಾರಿಗೆ ಊಟ ಇಲ್ಲ, ಮನೆ ಇಲ್ಲ, ಫ್ಯಾಮಿಲಿ ಇಲ್ಲ, ಡೆಸ್ಟಿಟ್ಯೂಟ್ ಇದೆ. ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್, ಡಸಂಟ್ ಮ್ಯಾಟರ್, ನೋ ಕ್ವೆಶ್ಚನ್. ಎನಿ ರಿಲಿಜನ್, ಎನಿ ಕಾಸ್ಟ್, ಎನಿ ಕ್ರೀಡ್. 30 ವರ್ಷ ಆಯಿತು. ಆ ಟೈಮ್
ಈ ಹೋಮ್ ಓಪನ್ ಮಾಡಿದ್ರು ಯಾರೂ ಇರಲಿಲ್ಲ. 2 patients, two citizens, 2 residents. Today we are here more than 130, 140, 150. ನಮ್ಮದು ಬರಕಟ್ಟ ರೋಡ್ನಲ್ಲಿ we have got more than 500 people. Total we are today touching more than 600 people. We had 3 homes with 800 people. And ಈಗ ನೋಡಿದ್ರೆ ಒಂದು ಹೊಸ ವಾರ್ಡ್ ಓಪನ್ ಆಗ್ತಾ ಇದೆ. We are opening a new children's ward. And ಬರಕಟ್ಟ we have built 1 more floor. There is ground floor, first floor, second floor. ಇದೆಲ್ಲ ಕೆಲಸ ನಾವು ಮಾಡ್ತಾ ಇದ್ದೀವಿ, ದೇವರು ಮಾಡ್ತಾ ಇದ್ದಾರೆ. This work till today, maybe in 30 years, over 1 ಲಕ್ಷ ಮೇಲೆ ಜನ ಬರ್ಬೋದು. ಡೆಸ್ಟಿಟ್ಯೂಟ್ ಆನ್ ದ ಸ್ಟ್ರೀಟ್. ಈಗ ಬೆಂಗಳೂರು ಪೊಲೀಸ್ನಲ್ಲಿ ಏನಾದರೂ ಕೇಸ್ ಸಿಕ್ಕಿದ್ರೆ ಸ್ಟ್ರೇಟ್ ಅವೇ ಫೋನ್ ಮಾಡ್ತಾರೆ, ಸರ್ ಪಿಕಪ್ ಮಾಡಿ. ಈ ಗಟರ್ನಲ್ಲಿ 1 ಜನ ಇದ್ದಾರೆ, ಸ್ಲಮ್ನಲ್ಲಿ 1 ಜನ ಇದ್ದಾರೆ. ಬೋರಿಂಗ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಔಟ್ಸೈಡ್ ಇಫ್ ಯು ಗೋ, ಸಪೋಸ್ ಯಾರಿಗೆ ಫ್ಯಾಮಿಲಿ ಇಲ್ಲ, ಏನು ಮಾಡ್ತಾರೆ ಡಾಕ್ಟರ್? ಸುಮ್ಮನೆ ತಗೊಳ್ಬಿಟ್ಟು ಒಂದು ಟೊಮ್ಯಾಟೊ ಆಲೂ ಹೆಂಗಾಗ್ತಾರೆ ಇದೇ ಥರ ಬಿಸಾಕ್ತೀರಾ, ಸುಮ್ಮನೆ ಅವ್ರಿಗೆ ಆಚೆ ಬಿಸಾಕ್ತಾರೆ. ಇವತ್ತು ಹ್ಯೂಮನ್ ಲೈಫ್ಗೆ ವ್ಯಾಲ್ಯೂ ಇದೆಯಲ್ಲ, ಏನು ವ್ಯಾಲ್ಯೂ ಇಲ್ಲ. ವೆರಿ ಸ್ಯಾಡ್. ಬಟ್ ಇದು ದೇವರ ಕೃಪಾ, ಗ್ರೇಸ್ ಆಫ್ ಗಾಡ್. ವಿ ಸ್ಟಾರ್ಟೆಡ್ ದಿಸ್ ಇನ್ 1985-86 ಇನ್ ಸಿಟಿ ಏರಿಯಾ. ಟುಡೇ ವಿ ಆರ್ ರೀಚ್ಡ್ 2025, 40 years. ಆ್ಯಂಡ್ ಈ ಕೆಲಸ ನಡಿಬೇಕು, ಇನ್ನು ಮುಂದೆ ಆಗ್ತಾ ಇರಬೇಕು. Therefore, we will in Barakatta we will build another 500 beds, another 1000 beds. 1,000 ಇಂದ 2,000 ಬೆಡ್ ಆಗುತ್ತೆ in the next few years, maybe 5 years. I don't, ಏನು ಅರ್ಜೆಂಟ್ ಮಾಡ್ತಾ ಇಲ್ಲ. ಬಟ್ ದ ಗೋಲ್ ಇಸ್ ಒನ್ ಥಿಂಗ್. ಯಾರು ರೋಡ್ನಲ್ಲಿ ಜನ ಏನಕ್ಕೆ? ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಗಾಡ್. ಮನುಷ್ಯನಲ್ಲಿ ದೇವರು ನೋಡಿದ್ದಾರೆ. ಇದು ಆತ್ಮ ಪರಮಾತ್ಮ. ಸೊ ನಾವು ಇಲ್ಲಿ ನೋಡಿದರೆ ನಾವು ಏನು ನಮ್ಮದು ಕ್ಯಾಪ್ಷನ್ ಇದೆ, ಸರ್ವಿಂಗ್ ಹ್ಯುಮ್ಯಾನಿಟಿ ಇಸ್ ಪ್ರೇಯರ್. ಮುಂಚೆ 30 ವರ್ಷ ಮುಂಚೆ ಆ ಥರ ಇರಲಿಲ್ಲ. 39 ವರ್ಷ ಮುಂಚೆ ಏನಿತ್ತು? ಬಡವರಿಗೆ ಸ್ವಲ್ಪ ಸಹಾಯ ಮಾಡಿ, ಊಟ ಇಲ್ಲ, ಸ್ವಲ್ಪ ಸಪೋಸ್ 1 ಜನ ಇದೆ, ಅವ್ರಿಗೆ ಈ ಥರ ಕಟ್ಟಾಗಿದೆ. ಒಂದು ಸಿಟಿ ಮಾರ್ಕೆಟ್ನಲ್ಲಿ 1 ಅಮ್ಮ ಆಯಿತು, ಫೈಟ್ ಮಾಡಿದ್ರು, 1 ಜನ ರೌಡಿಗೆ ಫೈಟ್ ಮಾಡಿದ್ರು. ಅವ್ರು ಏನು ಮಾಡಿದ್ರು? ನೈಫ್ ತಗೊಂಡು, ನೈಫ್ ಇಲ್ಲಿ ಹಾಕಿದ್ರೆ ಇಲ್ಲಿ ನೈಫ್ ಬಂದರು. ಈ ಥರ ಕಂಡೀಷನ್ಗೆ ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡ್ತಾರ? ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡೋಕ್ಕೆ ದುಡ್ಡು ಬೇಕು. ದುಡ್ಡಿಲ್ಲ, ನಾವು ಯಾರು ಟಚ್ ಮಾಡಲ್ಲ. ಸೊ ವಿ ಯೂಸ್ ಟು ಪಿಕ್ ಅಪ್ ಪೀಪಲ್ ಲೈಕ್ ದ್ಯಾಟ್. 1 ಅಮ್ಮ ಆಯಿತು, ಅವ್ರ ಚಿಕ್ಕ ಮಗುಗೆ ಸ್ಕಿನ್ ಇನ್ಫೆಕ್ಷನ್ ಆಯಿತು, ಅವ್ರಿಗೆ ದುಡ್ಡಿಲ್ಲ. ಸ್ವಲ್ಪ ಟ್ರೈ ಮಾಡಿದರು, ಏನಾದರೂ ಒಂದು ಹಲ್ದಿ ಹಾಕು, ಇದು ಹಾಕು, ಯಾರೋ ಮಾಡಿದ್ರು ಹೋಮ್ ಟ್ರೀಟ್ಮೆಂಟ್. 1 week 2 weeksನಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು ಅದು ಇನ್ಫೆಕ್ಷನ್. ಏನು ಮಾಡಿದರು? ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಚಡೆ ತೊಟ್ಟಿ ಇದೆ, ತೊಟ್ಟಿನಲ್ಲಿ ಬಿಸಾಕಿದ್ರು ಮಕ್ಕಳಿಗೆ. ನಾವು ಮಕ್ಕಳಿಗೆ ತೊಟ್ಟಿಯಿಂದ ಪಿಕಪ್ ಮಾಡಿದ್ರು. ವಿ ಪಿಕ್ಡ್ ಅಪ್ ದ ಸ್ಮಾಲ್ ಬೇಬಿ ಆ್ಯಂಡ್ ಇನ್ ದಿಸ್ ಹೋಮ್ ದಟ್ ಬೇಬಿ ಗ್ರೂ ಫಾರ್ ಅಬೌಟ್ 4 years. ದೆನ್ ವಿ ಅಡಾಪ್ಟೆಡ್ ಟು ನ್ಯೂ ಮದರ್. Now that girl must be married and must be, I'm talking about ತುಂಬ ಜನರಿಗೆ ಆ ಥರ ಸಹಾಯ ಮಾಡಿದರು. ಏನಕ್ಕೆ? ಯಾರಿಗೆ ಕೈ ಇಲ್ಲ, ಕಾಲಿಲ್ಲ, ಅವ್ರಿಗೆ ಜಾಬ್ ಕೊಟ್ಟರು. ಏನು ಜಾಬ್? ಬಾತ್ರೂಮ್ ಕ್ಲೀನ್ ಮಾಡಿ, ಏನಾದರೂ ಜಾಬ್ ಕೊಟ್ಟರೆ ಅವ್ರಿಗೆ ಸಂಬಳ ಸಿಕ್ತು, ಸ್ವಲ್ಪ ದುಡ್ಡು ಸಿಕ್ಕಿದ್ರು, ಒಂದು ಮನೆ ಮಾಡಿದರು. ಅವ್ರ ಜೀವನ ಸ್ವಲ್ಪ ಸುಖಿ ಆಗಬೇಕು. Therefore today we have an ambulance that goes around Bangalore. 9739544444 ಅದು ಹೆಲ್ಪ್ಲೈನ್ ನಂಬರ್ ಇದೆ. ಜನ ಏನು ಮಾಡಬೇಕು? ಬೇರೆ ಏನು ಮಾಡಬೇಡ, ಸುಮ್ಮನೆ ಒಂದು ಫೋನ್ ಮಾಡಿ. ಏನು ಫೋನ್ ಮಾಡಬೇಕು? somebody is dying on the street. ಏನು ನೀವು ನೋಡಿದರೆ, ನೀವು ನೋಡೋಕ್ಕೆ ಹಾಗೆ ಅದು ಫೋಟೋ ನೀವು ನೋಡಿದರೆ, 1 ಜನ ಬಂದರೆ ನೀವು ಕಟ್ಟಿದರೆ, thousands of worms, thousands, not 1 or 5 or 10 worms, thousands of worms are pouring out of the person. It's too bad. And ಜನ ಏನಿಲ್ಲ, ನೀವು ಹೋಗಿದ್ರೆ ಗಟರ್ನಲ್ಲಿ ಜನ ಇದೆ, ಮನೆ ಇಲ್ಲ, ಊಟ ಇಲ್ಲ, ಯಾರ ಫ್ಯಾಮಿಲಿ ಇಲ್ಲ, ಏನು ಮಾಡಬೇಕು? ಗಟರ್ನಲ್ಲಿ rats are eating them. It's very sad. ಅದಕ್ಕೋಸ್ಕರ ಇವತ್ತು ನೀವು ಬಂದಿದ್ದಾರೆ. ಯು ಹ್ಯಾವ್ ಕಮ್, ಇಟ್ ಇಸ್ ಗುಡ್ ಯು ಆರ್ ಹಿಯರ್. ನಮಗೆ ಹೇಳಿದರು ಬನ್ನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಏನು ಕೆಲಸ ನಡೀತಾ ಇದೆ. ದಿಸ್ ಹೋಮ್ ಫ್ರಮ್ ಈ ಹೋಮ್ ಏರ್ ಹ್ಯುಮ್ಯಾನಿಟಿ ಹೋಮ್ 30 ವರ್ಷ ಆಯಿತು. ಅದು ಬರಗಟ್ಟ ಹೋಮ್ ಆಲ್ಸೋ ಸಿಮಿಲರ್. ಆ್ಯಂಡ್ ನಾವು ಪ್ರಯತ್ನ ಮಾಡ್ತೀನಿ, ಏನು ಎಷ್ಟು ಜನಕ್ಕೆ ಸಹಾಯ ಮಾಡಬೇಕು. ಆ್ಯಂಡ್ ಏನು ಒಂದು ಮ್ಯಾಜಿಕ್,
ಯಾವಾಗ ದುಡ್ಡು ಕಡಿಮೆ ಆಗಲಿಲ್ಲ, ದೇವರು ಕೊಡ್ತಾರೆ. ಮುಂಚೆ ನಮ್ಮದು ಬಿಸ್ನೆಸ್ ಚಿಕ್ಕ ಬಿಸ್ನೆಸ್ ಇತ್ತು, ಕರೆಕ್ಟ್. ನಾವು ಜಾಸ್ತಿ ಸೇವಾ ಮಾಡಿದ್ರು ಬಿಸ್ನೆಸ್ ಇನ್ನು ನಿಮ್ಮ ಜನ ಗೊತ್ತು, ನೀವು ಹೊಸ ಇಲ್ಲ, ಮೆನಿ ಆಫ್ ಯು ಹ್ಯಾವ್ ಸೀನ್ ಬಿಸ್ನೆಸ್. ಜಾಸ್ತಿ ಸೇವಾ ಮಾಡಿದ್ರು ಜಾಸ್ತಿ ಬಿಸ್ನೆಸ್ ಆಯಿತು, ಇನ್ನೂ ಜಾಸ್ತಿ ಸೇವಾ ಮಾಡಿದ್ರು ಇನ್ನೂ ಜಾಸ್ತಿ ಬಿಸ್ನೆಸ್ ಆಯಿತು. ಜನ ಬರ್ತಾರೆ, ತುಂಬ ಜನ ಬಂದು ಏನು ಯಾರು ಫುಡ್ ಕೊಡ್ತಾರೆ, ಊಟ ಕೊಡ್ತಾರೆ, ಯಾರು ಮೆಡಿಸಿನ್ಸ್ ಕೊಡ್ತಾರೆ. AIR ಆತ್ಮ ಇನ್ ರವಿ. ಥ್ಯಾಂಕ್ ಯು.